ನಮಸ್ತೆ ವೀಕ್ಷಕರೇ, F9 ಟಿವಿಗೆ ಸ್ವಾಗತ. ಜಮೀನು ವಿವಾದ, ಮಾರಕಾಸ್ತ್ರಗಳನ್ನು ಕೈಯಲ್ಲಿ ಹಿಡಿದು ಹತ್ಯೆಗೆ ಯತ್ನಿಸಿದ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ಅಲಗೌಡ. ಹೌದು, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಿಪನಾಳ ಗ್ರಾಮದಲ್ಲಿ ಜಮೀನು ವಿವಾದ, ಸಣ್ಣಪುಟ್ಟ ಗಲಾಟೆ, ಇತ್ತೀಚೆಗೆ ಕೊಲೆಸುಲಿಗೆ ಹತ್ಯೆಗೂ ಸಂಚು ಇಂತಹ ಪ್ರಕರಣಗಳು ಹೆಚ್ಚುತ್ತಿದ್ದರೂ ಕುರುಡು ಕಾನೂನಿನ ಮುಂದೆ ಗೂಂಡಗಳ ರಾಜ್ಯವೇ ಕಟ್ಟಿದಂತಾಗಿದೆ. ಇನ್ನು ಅಲಗೌಡ ಕೆಂಪಣ್ಣ ಮಳವಾಡ ಈತನು ಮೂಲತಃ ಕಂಕಣವಾಡಿ ಗ್ರಾಮದವನಾಗಿದ್ದು ಇತ್ತೀಚೆಗಷ್ಟೇ ನಿಪನಾಳ ಗ್ರಾಮದಲ್ಲಿ ಜಮೀನು ಖರೀದಿ ಮಾಡಿದ್ದ. ಈ ಕುರಿತು ಜಮೀನು ವಿವಾದ ಹೈಕೋರ್ಟ್ನ ಪ್ರಕರಣದ ಕುರಿತು ಚಾಲ್ತಿಯಲ್ಲಿದೆ. ಆದರೂ ಈತ ಗೂಂಡಗಿರಿ ಮಾಡುವ ಮೂಲಕ ಸರ್ವೆ ಸಂಖ್ಯೆ 166ರ ಜಮೀನಿಗೆ ಸಂಬಂಧಿಸಿದ ಗಲಾಟೆಯಲ್ಲಿ ಅಲಗೌಡ ಮಾಳವಾಡ ಹಾಗೂ ಆತನ ಸಹೋದರರು ಸಂಗಮತವಾಗಿ ಕೂಡಿಕೊಂಡು ಬಸವರಾಜ್ ಎಂಬವನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಜಮೀನು ಪಡೆಯಲು ಗೂಂಡಾಗಿರಿ ಮಾಡಿದ್ದಾರೆ ಎಂದು ಬಸವರಾಜ್ ಮಾಧ್ಯಮದ ಮುಂದೆ ಆರೋಪಿಸಿದ್ದಾರೆ. ಇನ್ನು ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ಅಲಗೌಡ ಮಾಳವಾಡ ಈತನ ಕೈಯಲ್ಲಿ ಹರಿತವಾದ ಕುರೂಪಿ ಹಿಡಿದುಕೊಂಡು ಕೊಲೆಗೆ ಯತ್ನಿಸಿದ ವಿಡಿಯೋ ವೈರಲ್ ಆಗಿದೆ. ಈ ಕುರಿತು ಸಾಮಾಜಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರ ಹಿಡಿದು ಗೂಂಡಾಗಿರಿಗೆ ಹಾಗೂ ಹತ್ಯೆಗೆ ಸಂಚು ರೂಪಿಸಿದ ಅಲಗೌಡ ಇವನನ್ನು ಡಿಸಿಸಿ ಬ್ಯಾಂಕ್ನ ಕರ್ತವ್ಯಕ್ಕೆ ಹಾಜರಿದ್ದರೂ ಹಾಜರಿ ಹಾಕಿ ಜಮೀನು ವಿವಾದದಲ್ಲಿ ಬರುವುದಲ್ಲದೆ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಗೂಂಡಾ ರೌಡಿ ವರ್ತನೆ ತೋರಿ ಬಸವರಾಜರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಡಿಸಿಸಿ ಬ್ಯಾಂಕ್ನ ಮೇಲಧಿಕಾರಿಗಳು ಕರ್ತವ್ಯ ನಿರ್ಲಕ್ಷ್ಯ ಮಾಳವಾಡ ವಿರುದ್ಧ ಡಿಸಿಸಿ ಬ್ಯಾಂಕ್ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಹೈಕೋರ್ಟ್ ಸೂಚನೆಗಳನ್ನು ಪಾಲನೆ ಮಾಡುವುದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಹಾಗೂ ಅಲಗೌಡ ಮಾಳವಾಡ ವಿರುದ್ಧ ಜಿಲ್ಲಾ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿ ಸಮಾಜದ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಜಿಲ್ಲಾ ಪೊಲೀಸರು ಈ ಪ್ರಕರಣದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಇನ್ನು ಗಲಾಟೆಯಾದ ಸ್ಥಳಕ್ಕೆ ರಾಯಬಾಗ ಪೊಲೀಸರು ಇನ್ನು ಯಾವುದೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಮ ಕೈಗೊಂಡಿಲ್ಲ. ಕರೆ ಮಾಡಿ ಹೇಳಿದರೂ ಸ್ಥಳಕ್ಕೆ ಧಾವಿಸಿല്ലെಂದು ಹಲ್ಲೆಗೊಳಗಾದ ಬಸವರಾಜ್ ಪೊಲೀಸ್ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಸತ್ತ ಮೇಲೆ ಮಣ್ಣು ಕೊಡಲು ಪೊಲೀಸರು ಬರಬಹುದೆಂದು ಮಾಧ್ಯಮದ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಹೊಲದ ಬಾಜುಕ ಅಲಗೊಂಡ ಕೆಂಪಣ್ಣ ಮಳವಾಡ ಸ್ಟೇಷನ್ ಹೊರಗೆ ತಗೊಂಡ್ರಿ. ಅವ್ರ ಈಗ ನಮ್ಗ ಇದು ಹೈಕೋರ್ಟ್ನಾಗ ಕೇಸ್ ಡಿಸ್ಮಿಸ್ ಆಗೈತೆ ಸ್ಟೇಷನ್ ಅದನ್ನ ಬಾಂದ್ಕಿಸಿಂದ ಕಚ್ಚಾ ಮೋದಿನ ಅಳದ್ರಿ ಅವ್ರ ಅಳದ್ ಅವ್ರ ಹೊಕ್ಕೊಂಡಿದ್ರಿ. ಅದ್ರ ಬಳಕ ನಾನು ಕಚ್ಚಾ ಮೋದಿ ನಾ ಅಳದ್ರಿ. ನಾ ಕಲ್ ಹೋಗೋದ್ ಬಿಟ್ಟಿನಿ. ಅವ್ ಕಲ್ ಹೋಗೋದ್ ಬಿಟ್ಟಿದ್ದ. ಕಲ್ ಹೋಗೋದ್ ಬಿಟ್ಟಿದ್ದ ಅದನ್ನ ಏನ್ ಮಾಡಿರ್ತಿಲ್ಲ ಅದನ್ನ ಅದೇ ಬಿಟ್ಟಿನಿ. ನಾ ಕಲ್ ಹೋಗೋದ್ ಬಿಟ್ಟದ. ಅವ್ ಏಕ ರೂಟ್ ಹೊಡಿ ನಾ ಹೊರಗೆ ಕಾಳು ಹಾಕಿದ್ರ ಅದನ್ನ ಕಾಳು ಹಾಕಿ ಬಳಕಿನಿಂದ ಬಾಂದ್ಕಿಸಿಂದ ಮರಸ್ ನೀರ್ ತೊಗೊಂಡ್ಬಿಟ್ಟಿದ್. ನಮ್ಮ ತಮ್ಮ ಬಾಂದ್ಕಿಸಿಂದ ಅವನ ಕೈಯಾಗ ಕುಡ್ಗೋಲ್ ತೊಗೊಂಬಂದ ಕಡಿಯಾಕ ಹೋಗುದು ಮಾಡ್ದ. ಅವ ಅಲ್ಗೊಂಡ್ ಕೆಂಪನ ಮಳವಾಡ ಅಂದ್ರೆ ಅವ್ ಕಡಿಯಾಕ ಹೋದ್ರಿ. ಅವನ ಕಡಿಯಾಕ ಹೋದ್ರೆ ಹಿಂದಿಂದ ಹೋಗಿ ಇಲ್ಲಿ ಹದಿಬಾಗ ಜಾಯಿನ್ ಮನೆ ಹೊಂಟಿತ್ರಿ. ಹೋಗಿ ಎಲ್ಲಾರು ಕೂಡಿ ಬಿಡ್ಸಿರೋದು. ಈಗ ಅವ ಬ್ಯಾಂಕಿನ ನೌಕರಸ್ಥ ಆಗಿ ಸರ್ ಇಂಥದೆಲ್ಲ ಮಾಡಬಾರ್ದು. ಕುರ್ಪಿ ತಗೊಂಡ ಕಡಿಯಾಕ ಬರೋದು, ಹಿಂಗ್ ದಬಾಕಿ ಮಾಡೋದು, ಹಿಂಗೆಲ್ಲಾ ಮಾಡಬಾರ್ದಾಗಿತ್ರಿ. ಅದ ಇವ ಕುರ್ಪಿ ತಗೊಂಡ್ ಕಡಿಯಾಕ ಬರೋದು ಇದೆಲ್ಲ ಮಾಡಿದಾನ್ರದ. ಇವನ್ ಮ್ಯಾಲ ಕ್ರಮ ಆಗ್ಬೇಕಾಗಿತ್ತು. ಇವನ್ ಮ್ಯಾಗ ಪೂರಾ ಕ್ರಮ ಕೈಗೊಳ್ಬೇಕು. ಇವನಿಂದ ನಮ್ಗ್ ಜೀವ ಬೆದರಿಕೆ ಐತ್ರಿ. ಪೂರಾ ಇವನ್ ಕ್ರಮ ಕೈಗೊಳ್ಬೇಕು ನೋಡ್ರಿ. ನಿನ್ನೆ ರಾತ್ರಿ MLC ಆಗೈತ್ರಿ. ಅದು ಈಗ ಇನ್ನಾರು ಪೊಲೀಸರು ಯಾರು ಎನ್ಕ್ವೈರಿ ಹೋಗಿಲ್ರ. ಇಲ್ಲಿ ನಮ್ ತಮ್ಮ ಅಂತಕಿನ ಯಾರು ಎನ್ಕ್ವೈರಿ ಹೋಗಿಲ್ಲ. ಇಲ್ಲಿ ಪೊಲೀಸರು ಕ್ರಮ ತಗೊಂಡಿಲ್ರಿ. ಅದನ್ನ KHI ಹಾಸ್ಪಿಟಲ್ದಾಗ ನಮ್ ತಮ್ಮ ಈಗ ಅಡ್ಮಿಟ್ ಅದನ್ರಿ. ಮೇ ಎಲ್ಲ ಒಳಪೇಟ ಹಾಕಿಸಿಂದ ಪೂರ ತ್ರಾಸ ಮಾಡೋಣ. ನೀನ್ ಹೋಗಿ ಹಾಕಿದ್ರಿ. ಇವತ್ತು ಯಾರು ಪೊಲೀಸರು ಅವನ್ ತಾಕ ಹೋಗಿ ಎನ್ಕ್ವೈರಿ ಮಾಡ್ಕೊಂಡೇ ಅಲ್ಲ ಸರ್ ಅವನು. ಮತ್ತೆ ಅದೀಗ ನಾವು ನಿನ್ನೆ ದವಾಖಾನಿಗೆ ಹೋಗೋಣ ರೀ. ಅವ್ರು ನಾವು ಹಾಳ್ಬಾಕಿ ಇವತ್ತು ಮುಂಜಾನೆ MLC ಮಾಡಿದ್ರಿ. ಅವ್ರು ಹೋಗಿ ದವಾಖಾನಿಗೆ ಅಡ್ಮಿಟ್ ಆಗಿದಾರತ್ರಿ. ಅವ್ರು ಇದು ಸುಳ್ಳಾಗಿ ನಾವು ಅವ್ರಿಗೆ ಏನ್ ಮಾಡ್ಲಿ ಬಿಟ್ಲ. ಅವ್ರು ಹೋಗಿ MLC ಆಗಿದಾರೆ. ಈಗ ಅವ್ರು ಏನ್ ಮಾಡಿದಾರಲ್ಲ ಅವ್ರ ಕೈಯಾಗ ಕುರ್ಪಿ ಮತ್ತೆ ಲಾಂಗ ಮಚ್ಚಿ ಇವನ್ನೆಲ್ಲ ನನ್ನ ಕಡೆ ವಿಡಿಯೋ ಅದಾವ್ರೀಗ. ಹಂಗ ಅವರು ವಿಡಿಯೋ ಮಾಡ್ಕೊಂಡು ಅವ್ರ ಕಡೆ ಏನ್ ದಾವ ನಮಗ ತೋರಿಸಿ ನೋಡ್ಕಿಸಿಂದ ಪೊಲೀಸರ ಸೂಕ್ತ ಕ್ರಮ ತಗೊಂಡ್ ಅವ್ರನ್ನ ನ್ಯಾಯ ಜರುಗಿಸ್ಕೊಡ್ಬೇಕ್ರಿ. ಅವ್ರು ನನ್ನ ಹೆಸರು ಕೃಷ್ಣಪ್ಪ ರಂಗಪ್ಪ ನಾಯ್ಕ. ಇನ್ನು ಆರೋಪ ಮಾಡಿದಂದ್ರೆ ನಾ ಆಗೇನ ದವಾಖಾನೆ ಆಗದಲ್ಲ ನಮ್ ತಮ್ಮಾರಿ. ಅವ ನಾನು ನಿಪ್ನಾದವ್ರಿ. ನಿಪ್ನಾದಾಗ ಹಿಂಗ್ ಮಾಡಿದಾರ್ರಿ. ವರದಿ ಬ್ರಹ್ಮಾನಂದ ಪತ್ತಾರ, F9 ಟಿವಿ, ನಿಪನಾಳ.